Hello, you are welcome to Akanna Spoken English class. As you know, I am Chandrakant Akanna. Dear children, in today's class, we are going to learn how and has plus V3. Has plus V3 and how plus V3. ಮಕ್ಕಳೇ ಇವತ್ತಿನ ಕ್ಲಾಸಲ್ಲಿ ನಾವು how plus V3 ಮತ್ತೆ has plus V3 ಅನ್ನ ಕಲಿಯೋಕೆ ಹೋಗ್ತಾ ಇದ್ದೀವಿ. ಓಕೆ, ನಾವು ಇದಕ್ಕಿಂತಲೂ ಮೊದಲು have ಅನ್ನ ಒಂದು ಹೆಲ್ಪಿಂಗ್ ವರ್ಬ್ ಆಗಿ ನೋಡಿದೀವಿ, ಮತ್ತೆ ಹೌ ಟು ಅನ್ನ ನೋಡಿದೀವಿ. ಈ ಕಡೆ ಹ್ಯಾಸ್ ಅನ್ನ ಹೆಲ್ಪಿಂಗ್ ವರ್ಬ್ ಆಗಿ ನೋಡಿದೀವಿ, ಮತ್ತೆ ಅದೇ ರೀತಿ ಹ್ಯಾಸ್ ಟು ಅನ್ನ ಕೂಡ ನಾವು ನೋಡಿದೀವಿ. ಓಕೆ, ಹೌ ಮೇನ್ ವರ್ಬ್ ಆಗಿ ನಾವು ಯೂಸ್ ಮಾಡಿದ್ರೆ, ಹ್ಯಾವನ್ನ ಮೇನ್ ವರ್ಬ್ ಆಗಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ಅದು ನನ್ನಲ್ಲಿ ಯಾವುದೋ ಒಂದು ವಸ್ತು ಇದೆ ಅಂತ ಹೇಳೋದಕ್ಕೆ ಹೆಲ್ಪ್ ಆಗುತ್ತೆ. ಉದಾಹರಣೆಗೆ ಐ ಹ್ಯಾವ್ ಅ ಬುಕ್ ಅಂತ ಹೇಳ್ತೀವಿ, ಐ ಹ್ಯಾವ್ ಅ ಬುಕ್. ಅದೇ ರೀತಿ ವಿ ಹ್ಯಾವ್ ಅ ಕಾರ್ ಅಂತ ಹೇಳ್ತೀವಿ, ನಾವು ಒಂದು ಕಾರನ್ನ ಹೊಂದಿದ್ದೇವೆ ಅಂತ. ಅದೇ ರೀತಿ ಈ ಕಡೆ ಹಿ ಹ್ಯಾಸ್ ಎ ಬುಕ್ ಅಂತ ಹೇಳ್ತೀವಿ, ಹಿ ಹ್ಯಾಸ್ ಅ ಬುಕ್. ಸಿ ಹ್ಯಾಸ್ ಅ ಕಾರ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಮೇನ್ ವರ್ಬ್ ಆಗಿ ಯೂಸ್ ಮಾಡಲ್ಪಟ್ಟಿದೆ ಏನು ಹ್ಯಾವ್ ಅಂತ. ಇಲ್ಲಿ ಹ್ಯಾಸು ಕೂಡ ಮೇನ್ ವರ್ಬ್ ಆಗಿ ಯೂಸ್ ಮಾಡಲ್ಪಟ್ಟಿದೆ. ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ, ನಾವು ಹ್ಯಾವನ್ನ ಐ, ವಿ, ಯು ಮತ್ತೆ ದೇ ಒಂದಿಗೆ ಯೂಸ್ ಮಾಡ್ತೀವಿ. ಅದೇ ರೀತಿ ಹ್ಯಾಸ್ ಅನ್ನ ಹಿ, ಸಿ, ಇಟ್ಟೊಂದಿಗೆ ಯೂಸ್ ಮಾಡ್ತೀವಿ. ಮತ್ತೆ ಇಲ್ಲಿ ಹ್ಯಾವ್ ಟು ಅಂತ ಹೇಳಿದೆ ನಾನು. ಹ್ಯಾವ್ ಟು ಅಂದ್ರೆ ಅದನ್ನ ತೆಗೆದುಕೊಳ್ಳಬೇಕಾಗಿದೆ ಅಂತ, ಯಾವುದೋ ಒಂದು ವಸ್ತುವನ್ನ ತೆಗೆದುಕೊಳ್ಳಬೇಕಾಗಿದೆ. ಉದಾಹರಣೆಗೆ ಐ ಹ್ಯಾವ್ ಟು ಟೇಕ್ ಅ ಬುಕ್ ಅಂತ ಹೇಳಿದ್ವಿ. ಐ ಹ್ಯಾವ್ ಟು ಟೇಕ್ ಅ ಬುಕ್, ನಾನು ಒಂದು ಪುಸ್ತಕವನ್ನು ತೆಗೆದುಕೊಳ್ಳಬೇಕಾಗಿದೆ ಅಂತ. ಅದೇ ರೀತಿ ವಿ ಹ್ಯಾವ್ ಟು ಪರ್ಚೇಸ್ ಅ ಕಾರ್ ಅಂತೀವಿ, ಅಂದ್ರೆ ನಾವು ಒಂದು ಕಾರನ್ನ ಖರೀದಿ ಮಾಡಬೇಕಾಗಿದೆ ಅಂತ. ಹಾಗೆ ಈ ಕಡೆ ಹಿ ಹ್ಯಾಸ್ ಟು ಅಪ್ಲೈ ಫಾರ್ ಅ ಜಾಬ್ ಅಂತ ಹೇಳ್ತೀವಿ, ಅವನು ಒಂದು ಜಾಬಿಗೋಸ್ಕರ ಅರ್ಜಿ ಹಾಕಬೇಕಾಗಿದೆ ಅಂತ. ಹಾಗೆ ಸಿ ಹ್ಯಾಸ್ ಟು ಲರ್ನ್ ಇಂಗ್ಲಿಷ್, ಅವಳು ಇಂಗ್ಲಿಷನ್ನ ಕಲಿಯಬೇಕಾಗಿದೆ ಅಂತ ಹೇಳ್ತೀನಿ ನಾನು. ಅವಳು ಇಂಗ್ಲಿಷನ್ನ ಕಲಿಯಬೇಕಾಗಿದೆ ಅಂತ ಹೇಳ್ತೀನಿ. ಇದಕ್ಕೆ ಹೌ ಟು, ಹ್ಯಾಸ್ ಟು, ಮತ್ತೆ ಇಲ್ಲಿ ಹ್ಯಾಸ್ ಮೇನ್ ವರ್ಬ್, ಅದೇ ರೀತಿ ಹ್ಯಾವ್ ಕೂಡ ಮೇನ್ ವರ್ಬ್ ಆಗಿ ನಾವು ಯೂಸ್ ಮಾಡ್ತಕ್ಕಂಥದ್ದನ್ನ ಇದಕ್ಕಿಂತ ಮೊದಲಿನ ಕ್ಲಾಸ್ಗಳಲ್ಲಿ ನಾವು ನೋಡಿದ್ದೀವಿ. ಈಗ ಈ ಕ್ಲಾಸ್ ಅಲ್ಲಿ ಹ್ಯಾಸ್ ಮತ್ತು ಹ್ಯಾವ್ V3 ಯೊಂದಿಗೆ, V3 ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್ ಒಂದಿಗೆ ಯೂಸ್ ಮಾಡ್ತಕ್ಕಂಥದ್ದು ಯಾವ ರೀತಿ ಅಂತ ಹೇಳಿ ನಾವು ನೋಡೋಣ ಬನ್ನಿ. ಓಕೆ, ಈಗ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ V3 ಇದನ್ನ ಯಾವುದಕ್ಕೆ ಯೂಸ್ ಮಾಡ್ತಾರೆ? ಇದನ್ನ ಏನನ್ನ ಹೇಳೋದಕ್ಕೆ ಯೂಸ್ ಮಾಡ್ತಾರೆ. ಈಗ ಉದಾಹರಣೆಗೆ ನಾನು ಈಗ ತಾನೇ ಒಂದು ಪುಸ್ತಕವನ್ನ ತೆಗೆದುಕೊಂಡೆ ಅಂತ, ನಾನು ಇವತ್ತೇ ಒಂದು ಪುಸ್ತಕ ತಗೊಂಡ್ಕೊಂಡೆ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ಹೆಂಗ್ ಹೇಳ್ತೀವಿ? ಐ ಹ್ಯಾವ್ ಟೇಕನ್ ಎ ಬುಕ್. ಓಕೆ, ಈಗ ಅವರು ಈಗ ತಾನೇ ನಮ್ಮ ಮನೆಗೆ ಬಂದರು, ಅವರು ಈಗಲೇ ಬಂದ್ರು ಅಂತ ಹೇಳ್ತಕ್ಕಂಥದ್ದನ್ನ ಹೇಳ್ತೀವಿ. ಅದಕ್ಕೆ ದೇ ಹ್ಯಾವ್ ಕಮ್ ಟು ಅವರ್ ಹೋಮ್ ಅಂತ ಹೇಳ್ತೀವಿ. ದೇ ಹ್ಯಾವ್ ಕಮ್ ಟು ಅವರ್ ಹೋಮ್. ಅವರು ಒಂದು ಮನೆಯನ್ನ ಖರೀದಿ ಮಾಡಿದರು, ಇವತ್ತೇ ಖರೀದಿ ಮಾಡಿದ್ದಾರೆ. ಅದಕ್ಕೆ ಏನ್ ಹೇಳ್ತೀವಿ? ದೇ ಹ್ಯಾವ್ ಪರ್ಚೇಸ್ಡ್ ಎ ಹೌಸ್ ಇನ್ ಬಸವ ಕಲ್ಯಾಣ್ ಅಂತಕ್ಕಂತಹ ಮಾತನ್ನ ಹೇಳ್ತೀವಿ. ಅದಕ್ಕೆ ರೀಸೆಂಟ್ಲಿ ಕಂಪ್ಲೀಟೆಡ್ ವರ್ಕ್. ಓಕೆ, ಸ್ಪೀಕಿಂಗ್ ಅಬೌಟ್ ರೀಸೆಂಟ್ಲಿ ಕಂಪ್ಲೀಟೆಡ್ ವರ್ಕ್ ಅಂದ್ರೆ
ರೀಸೆಂಟ್ ಆಗಿ ಇವತ್ತೇ ಕಂಪ್ಲೀಟ್ ಆಗಿರ್ತಕ್ಕಂತಹ ಕೆಲಸದ ಬಗ್ಗೆ ಮಾತನಾಡೋದಕ್ಕೆ ನಾವೇನ್ ಮಾಡ್ತೀವಿ ಹ್ಯಾಸ್ ಪ್ಲಸ್ V3 ಮತ್ತೆ ಹ್ಯಾವ್ ಪ್ಲಸ್ V3 ಅನ್ನ ಯೂಸ್ ಮಾಡ್ತೀವಿ. ಓಕೆ, ಹ್ಯಾಸ್ ಪ್ಲಸ್ V3 ಮತ್ತೆ ಹ್ಯಾವ್ ಪ್ಲಸ್ V3 ಅನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಈಗ ತಾನೇ ಮುಗಿದಿರುವ ಕೆಲಸದ ಬಗ್ಗೆ ಏನ್ ಮಾಡೋದು ಹೇಳುವುದು ಅಥವಾ ಈಗ ತಾನೇ ಮುಗಿದಿರ್ತಕ್ಕಂತಹ ಕೆಲಸದ ಬಗ್ಗೆ ಮಾತನಾಡೋದಕ್ಕೆ ನಾವೇನ್ ಮಾಡ್ತೀವಿ ಹ್ಯಾಸ್ ಆರ್ ಹ್ಯಾವ್ ಅನ್ನು ಯೂಸ್ ಮಾಡಿ ನಾವು ಇದನ್ನ ಹೇಳ್ತೀವಿ. ಇದನ್ನು ಗ್ರಾಮರ್ ಅಲ್ಲಿ ಇದಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ನಲ್ಲಿ ಸಂಪೂರ್ಣವಾಗಿ ಮುಗ್ದಿರ್ತಕ್ಕಂತಹ ಕೆಲಸದ ಬಗ್ಗೆ ಮಾತನಾಡ್ತಕ್ಕಂಥದ್ದು. ಅಂದ್ರೆ ಹಿಂದಿನಿಂದ ಕೆಲಸ ನಡೀತಾ ಇರ್ತದೆ, ಆದ್ರೆ ಇವತ್ತೇ ಆ ಕೆಲಸ ಮುಗ್ದಿರ್ತದೆ. ಇದು ಹ್ಯಾಸ್ ಮತ್ತೆ ಹ್ಯಾವ್ ಅನ್ನು ಯೂಸ್ ಮಾಡಿದಾಗ ಕೇವಲ ಇಟ್ ಈಸ್ ಯೂಸ್ಡ್ ಫಾರ್ ಟುಡೇ ಪರ್ಪೋಸ್, ಇವತ್ತಿಗೋಸ್ಕರನೇ ಯೂಸ್ ಮಾಡಬೇಕಿದು. ನಾಳೆ ಯೂಸ್ ಮಾಡತಕ್ಕಂಥದ್ದಲ್ಲ. ನಾಳೆ ಆದ್ರೆ ಇಲ್ಲಿ ಹ್ಯಾವ್ ಆಗುತ್ತೆ, ನಿನ್ನೆ ಆದ್ರೆ ಹ್ಯಾಡ್ ಆಗುತ್ತೆ. ಅದು ಅದಕ್ಕೆ ಇವತ್ತಿಗೋಸ್ಕರನೇ ಇದನ್ನ ಯೂಸ್ ಮಾಡ್ತಕ್ಕಂಥದ್ದು. ಇದರ ಕೆಲವು ಉದಾಹರಣೆಗಳನ್ನ ನೋಡೋಣ ಬನ್ನಿ. ಈಗ ಹ್ಯಾವ್ ಪ್ಲಸ್ V3 ಯಾವ ರೀತಿಯಾಗಿ ಯೂಸ್ ಆಗ್ತದೆ ಅಂತಕ್ಕಂಥದ್ದು ಅದಕ್ಕೆ ಹೇಳ್ತೀವಿ ನಾವು. ರವಿ ಅಂಡ್ ರಾಜು ಹ್ಯಾವ್ ಜಾಯಿನ್ಡ್ ದಿ ಕಾಲೇಜ್. ನೋಡ್ರಿ, ರವಿ ಅಂಡ್ ರಾಜು ಹ್ಯಾವ್ ಜಾಯಿನ್ಡ್ ದ ಕಾಲೇಜ್. ರವಿ ಮತ್ತು ರಾಜು ಕಾಲೇಜಿಗೆ ಜಾಯಿನ್ ಆದರು ಅಂತ ಹೇಳ್ತಕ್ಕಂತಹ ಮಾತು. ಅದೇ ರೀತಿ ಲಕ್ಷ್ಮಿ ಅಂಡ್ ಸುಧಾ ಹ್ಯಾವ್ taken new dresses. Lakshmi and Sudha have taken new dresses. Have taken. ಹಾಗೆ my friends have wished me on my birthday ಅಂತ ಹೇಳಿ ಹೇಳ್ತೀವಿ. ಓಕೆ, ಈಗ ಎದುರಿನವ್ರಿಗೆ ಹೇಳ್ತೀವಿ ಯು ಹ್ಯಾವ್ achieved your goals. You have achieved your goals. ನೀವು ನಿಮ್ಮ ಗುರಿಯನ್ನ ಮುಟ್ಟಿದಿರಿ ಅಂತ ಹೇಳ್ತಕ್ಕಂಥದ್ದು. ಇದಕ್ಕೆಲ್ಲ ಏನ್ ಮಾಡ್ತೀವಿ ನಾವು ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಈಗ ತಾನೇ ಮುಗಿದಿರ್ತಕ್ಕಂತಹ ಕೆಲಸ. ಅದೇ ರೀತಿ we have watched a movie today. ಇಂದು ನಾವು ಒಂದು ಮೂವಿಯನ್ನ ನೋಡಿದೀವಿ ಅಂತ ಹೇಳೋದಕ್ಕೆ, ಸಂಪೂರ್ಣವಾಗಿ ಮುಗಿದಿರ್ತಕ್ಕಂತಹ ಕೆಲಸದ ಬಗ್ಗೆ ಹೇಳಿಕೆ ಕೊಡೋದಕ್ಕೆ ನಾವೇನ್ ಮಾಡ್ತೀವಿ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಮೊದಲೇ ಹೇಳಿದಂತೆ ಹ್ಯಾವ್ ಐ, ವಿ, ಯು ಮತ್ತೆ ದೇಕ್ಕೆ ಯೂಸ್ ಮಾಡ್ತೀವಿ. ಇದಕ್ಕೆ ನೆಗೆಟಿವ್ ಹೇಳ್ಬೇಕಾದ್ರೆ ಹ್ಯಾವ್ ನಾಟ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಹೇಗೆ ರವಿ ಅಂಡ್ ರಾಜು ಹ್ಯಾವ್ ನಾಟ್ ಜಾಯಿನ್ಡ್ ದ ಕಾಲೇಜ್, ಆರ್ ರವಿ ಅಂಡ್ ರಾಜು ಹ್ಯಾವಂಟ್ ಜಾಯಿನ್ಡ್ ದ ಕಾಲೇಜ್ ಅಂತ ಹೇಳ್ತೀವಿ. ಅದೇ ರೀತಿ ಲಕ್ಷ್ಮಿ ಅಂಡ್ ಸುಧಾ have not taken new dresses. My friends have not wished me on my birthday. ಹಾಗೆ you have not achieved your goals. You have not achieved your goals ಅಂತ ಹೇಳ್ತೀವಿ. ಇದಕ್ಕೆ ನಾವು have ಅನ್ನ ಯೂಸ್ ಮಾಡ್ತೀವಿ. ಈಗ has ಅನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. has ಅನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ. ಹ್ಯಾಸ್ ಪ್ಲಸ್ V3. ಓಕೆ, ಕೆಲವು ಉದಾಹರಣೆಗಳನ್ನ ತಗೊಳ್ಳೋಣ ಹ್ಯಾಸ್ ಅನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತಾರೆ ಅಂತ ಹೇಳೋದಕ್ಕೆ. ಓಕೆ, ಏನು ನೋಡ್ರಿ, ರಮೇಶ್ ಹ್ಯಾಸ್ ಪಾಸ್ಡ್
ಪಾಸ್ಡ್ BSc. ಅಂಡರ್ಸ್ಟ್ಯಾಂಡ್? ರಮೇಶನ BSc ಅನ್ನ ಪಾಸ್ ಮಾಡಿದ್ದಾನೆ ಅಂತ ಹೇಳ್ತಕ್ಕಂಥದ್ದು. ಅದೇ ರೀತಿ ಮೈ ಮದರ್ ಹ್ಯಾಸ್ ಗಿವನ್ ಮೀ ಮನಿ. ನನ್ನ ತಾಯಿ ನನಗೆ ದುಡ್ಡನ್ನ ಕೊಟ್ಟಿದ್ದಾಳೆ ಅಂತ ಹೇಳ್ತಕ್ಕಂಥದ್ದು. ಸುಧಾ ಹ್ಯಾಸ್ ಪಾಸ್ಡ್ KS ಎಕ್ಸಾಮ್. ಸುಧಾಳು KS ಎಕ್ಸಾಮ್ ಅನ್ನ ಪಾಸ್ ಮಾಡಿದಾಳೆ. ಅದೇ ರೀತಿ ಮೈ ಫ್ರೆಂಡ್ ಹ್ಯಾಸ್ ಟ್ರಾವೆಲ್ಡ್ ಟು ಪುಣೆ. ನನ್ನ ಗೆಳೆಯನು ಪುಣೆಗೆ ಟ್ರಾವೆಲ್ ಮಾಡಿದ್ದಾನೆ, ಪ್ರಯಾಣ ಬೆಳೆಸಿದ್ದಾನೆ ಅಂತ ಹೇಳ್ತಕ್ಕಂತಹ ಒಂದು ಮಾತು. ಅದಕ್ಕೆ ನಿಮ್ಗೆ ಗೊತ್ತಿರೋ ರೀತಿಯಲ್ಲಿ ಹ್ಯಾಸೊಂದಿಗೆ ಹಿ, ಸಿ, ಇಟ್ಸ್ ಅನ್ನ ಯೂಸ್ ಮಾಡ್ತೀವಿ. ಅದಕ್ಕೆ ಅದರೊಂದಿಗೆ ಮತ್ತೆ ವಿ ಥರ್ಡ್ ಫಾರ್ಮ್ ಅನ್ನ ಯೂಸ್ ಮಾಡಿದ್ರೆ ಅದು ಮುಗ್ದಿರ್ತಕ್ಕಂತಹ ಕೆಲಸ ಅಂತ ಸೂಚಿಸ್ತದೆ. ಅದಕ್ಕೆ ಇಲ್ಲಿ ಹ್ಯಾಸ್ ಪಾಸ್ಡ್ ಅನ್ನ ಯೂಸ್ ಮಾಡಿದ್ದೀವಿ, ಹ್ಯಾಸ್ ಗಿವನ್ ಅನ್ನ ಯೂಸ್ ಮಾಡಿದ್ದೀವಿ, ಹ್ಯಾಸ್ ಪಾಸ್ಡ್ ಅಂದಿದ್ದೀವಿ, ಹ್ಯಾಸ್ ಟ್ರಾವೆಲ್ಡ್ ಅಂದಿದ್ದೀವಿ, ಹ್ಯಾಸ್ ಇನ್ಸಲ್ಟೆಡ್. ಓಕೆ, ಮೈ ಟೀಚರ್ ಹ್ಯಾಸ್ ಇನ್ಸಲ್ಟೆಡ್ ಮೀ ಅಂತಕ್ಕಂತಹ ಮಾತನ್ನ ಹೇಳ್ತೀವಿ. ನನ್ನ ಶಿಕ್ಷಕರು ನನಗೆ ಅವಮಾನ ಮಾಡಿದ್ರು ಅಂತಕ್ಕಂತಹ ಮಾತನ್ನು ಹೇಳೋದಕ್ಕೆ ನಾವೇನ್ ಮಾಡ್ತೀವಿ? ಹ್ಯಾಸ್ ಪ್ಲಸ್ V3 ಅನ್ನ ಯೂಸ್ ಮಾಡ್ತೀವಿ ಮಕ್ಕಳೇ. ಅದಕ್ಕೋಸ್ಕರ ಈ ರೀತಿಯಾಗಿ ಈಗ ತಾನೇ ಇವತ್ತು ತಾನೇ ಮುಗ್ದಿರ್ತಕ್ಕಂಥ ಕೆಲಸದ ಬಗ್ಗೆ ಹೇಳಿಕೆಯನ್ನು ಕೊಡೋದಕ್ಕೆ ನಾವು ಹ್ಯಾವ್ ಪ್ಲಸ್ V3 ಅನ್ನ ಮತ್ತೆ ಹ್ಯಾಸ್ ಪ್ಲಸ್ V3 ಆರ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅನ್ನ ಯೂಸ್ ಮಾಡ್ತೀವಿ ಅಂತಕ್ಕಂತಹ ಮಾತನ್ನು ಹೇಳ್ತಾ ಇವತ್ತಿನ ಕ್ಲಾಸ್ಗೆ ವಿರಾಮ ಕೊಡ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು.